ಭಾಗವತ ಸಾರ್ವಭೌಮ 100ನೇ ಶ್ಲೋಕ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ಹಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯಾ ವಿಭೋ ವಚೋ ವಿಭೂತಿಃ ತತು ಪಾರಮಾರ್ಥ್ಯಂ. ಕಥಾಃ ಇಮಾಃ ತೇ ಕಥಿತಾಃ ಮಹೀಯಸಾಂ ಹಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿಃ ನತು ಪಾರಮಾರ್ಥ್ಯಂ. ಇಲ್ಲಿ ಹಿಂದೆ ಬಂದಿರುವಂತದ್ದು ನಾರದರು ವೇದವ್ಯಾಸ ದೇವರಲ್ಲಿ ಮಾಡತಕ್ಕಂಥ ಪ್ರಾರ್ಥನೆ. ಗುರುಕ್ರಮಸ್ಯ ಅಖಿಲ ಧರ್ಮ ಗುಪ್ತಯೇ ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಅಂದ್ರೆ ಭಗವಂತನ ತತ್ವವನ್ನೇ ಪ್ರತಿಪಾದನೆ ಮಾಡತಕ್ಕಂತಹ ಈ ಒಂದು ಭಾಗವತವನ್ನ ನೀವು ನಿರೂಪಣೆ ಮಾಡಿ ಅಂತ ಹಿಂದೆಲ್ಲ ನಾರದರ ಪ್ರಾರ್ಥನಾ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಭಾಗವತದಲ್ಲಿ ಏನಿರಬೇಕಿತ್ತು, ಈಗ ಬೇರೆ ಮಹಾಭಾರತಾದಿ ಪುರಾಣಗಳಲ್ಲಿ ಆಗ್ಬೇಕಾದ್ರೆ ಬೇರೆ ಬೇರೆ ಕಥೆಗಳಿದ್ದಾವೆ. ಆದರೆ ಭಾಗವತದಲ್ಲಿ ಭಗವಂತನ ಕತೆ ಬಿಟ್ಟು ಬೇರೆ ಏನು ಇರಬಾರದು ವಸ್ತುತಃ. ಆದರೆ ಇಲ್ಲೂ ಕೂಡ ಬೇರೆ ಬೇರೆ ಪ್ರಹ್ಲಾದನ ಕತೆ, ಧ್ರುವನ ಕತೆ, 9ನೇ ಸ್ಕಂದ ಅಂತೂ ಬರೀ ಬೇರೆ ಬೇರೆ ರಾಜರ ಕತೆ, ಹೀಗೆಲ್ಲ ಇರ್ಬೇಕಾದ್ರೆ ಇದು ಬರೀ ಭಗವಂತನ ಕಥೆಯ ಒಂದು ಗ್ರಂಥ ಆಗಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ, ಇಲ್ಲಿ ಬೇರೆ ಕಥೆ ಹೇಳೋದು ಮುಖ್ಯ ಉದ್ದೇಶ ಅಲ್ಲ. ಆ ಬೇರೆ ಕಥೆಗಳನ್ನ ಹೇಳುವ ಮೂಲಕವಾಗಿ ಆ ಕಥೆ ಎಲ್ಲವೂ ಕೂಡ ಭಗವತ್ ಕೇಂದ್ರೀಕೃತವಾಗಿ ಬಂದಂತ ಕತೆ. ಭಗವಂತನ ಮಹತ್ವವನ್ನ, ಅವನ ಕರುಣಾ ದೃಷ್ಟಿಯನ್ನ, ಅವನ ಸಾಮರ್ಥ್ಯ, ಅವನ ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾಗಿರ್ತಕ್ಕಂಥ ಕ್ರಿಯೆಗಳನ್ನ, ಅವನ ಭಗವಂತನಿಗಿರ್ತಕ್ಕಂಥ ಭಕ್ತರ ಮೇಲಿನ ವಾತ್ಸಲ್ಯವನ್ನ, ಇದೆಲ್ಲವನ್ನು ವರ್ಣನೆ ಮಾಡ್ಲಿಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂಥ ನಿರೂಪಿಸಲ್ಪಡ್ತಕ್ಕಂಥ ಕಥೆಗಳು ಅಷ್ಟೇ ಹೊರತು ಬೇರೆ ಕಥೆ ಹೇಳೋದು ಉದ್ದೇಶ ಅಲ್ಲ. ಬೇರೆ 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 ಕಥೆಗಳು, ಧ್ರುವನ ಕಥೆ ಇರಬಹುದು, ಪ್ರಹ್ಲಾದನ ಕಥೆ ಇರಬಹುದು, ಅಥವಾ 9ನೇ ಸ್ಕಂದದಲ್ಲಿ ಬಂದಿರತಕ್ಕಂಥ ಅನೇಕ ರಾಜರ ಕಥೆಗಳಿರಬಹುದು, ಯಯಾತಿ ರಂತಿದೇವ, ಎಲ್ಲಾ ಕಥೆಗಳು ಕೂಡ ಅದು ಭಗವತ್ ಕೇಂದ್ರೀಕೃತವಾಗಿ ಹೊರಟಿರ್ತಕ್ಕಂಥದ್ದು. ಭಗವಂತನ ಮಹತ್ವವನ್ನ ಸಾರ್ಲಿಕ್ಕೋಸ್ಕರವಾಗಿ, ಭಗವಂತನ ಜ್ಞಾನವನ್ನ ಭಕ್ತರಿಗೆ ಮುಟ್ಟಿಸ್ಲಿಕ್ಕೋಸ್ಕರವಾಗಿ, ಮತ್ತು ಭಗವತ್ ಜ್ಞಾನ ಬರಬೇಕು ಅಂತಾದ್ರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು ಅಂತಾದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಈ ಎಲ್ಲಾ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಈ ಭಾಗವತದಲ್ಲಿ ಅನೇಕ ಕಥೆಗಳು ಬಂದಿದೆ ಹೊರತು ಅದೇ ಮುಖ್ಯವಲ್ಲ. ಮುಖ್ಯ ಉದ್ದೇಶ ಏನು? ಭಗವಂತನ ಮಹತ್ವವನ್ನ ನಿರೂಪಣೆ ಮಾಡುವಂಥದ್ದೇ ಮುಖ್ಯ ಉದ್ದೇಶ ಅನ್ನೋದನ್ನ ಈ ಭಾಗವತ ಉಪದೇಶ ಮುಗಿಸುವ ಸಂದರ್ಭದಲ್ಲಿ 12ನೇ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳತಕ್ಕಂಥ ಒಂದು ಮಾತು. ಕಥಾ ಶಬ್ದ ಸ್ತ್ರೀಲಿಂಗ. ಅದಕ್ಕೆ ಕಥಿತಾಹ ತೇ ಕಥಿತಾಹ, ತೇ ನಿನಗೆ ಕಥಿತಾಹ ಇಮಾಹ ಕಥಾಹ, ಇಮಾಹ ಮಹೀಯಸಾಂ ಕಥಾಹ, ನಿನಗೆ ತವ ತೇ ಅಥವಾ ತುಭ್ಯಂ ತೇ, ಚತುರ್ಥಿ ಭಕ್ತಿ ಏಕವಚನ, ತೇ ನಿನಗೆ ಮಯಾ ಕಥಿತಾಹ, ನನ್ನಿಂದ ಹೇಳಲ್ಪಟ್ಟಂತಹ ಮಹೀಯಸಾಂ ಇಮಾಹ ಕಥಾಹ, ಮಹಾತ್ಮರ ಕಥೆಗಳು. ನಾನು ಹೇಳಿರ್ತಕ್ಕಂಥ ಕಥೆಗಳೆಲ್ಲವೂ ಕೂಡ ಅನೇಕ ಮಹಾತ್ಮರ ಕಥೆಗಳು ಅಲ್ವಾ. ಆಗ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಅಲ್ಲೆಲ್ಲ ಇದ್ದ ಅನೇಕ ರಾಜರ ಕಥೆಗಳು ಬಂದಿದೆ. ಆ ಎಲ್ಲ ಕಥೆಗಳು ನಾವು ಇವತ್ತಿಗೂ ನೆನಪು ಮಾಡ್ಕೊಳ್ತೀವಿ. ಇವತ್ತಿಗೂ ಆ ಕಥೆಗಳು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕವಾಗಿದ್ದಾವೆ. ಹಾಗಾಗಿ ಆ ಎಲ್ಲಾ ಕಥೆಗಳು ಸಾಮಾನ್ಯವಾದ ಕಥೆಗಳಲ್ಲ, ಅದೆಲ್ಲವೂ ಕೂಡ ಮಹಾತ್ಮರ ಕಥೆಗಳು. ವಿತಾಯ ಲೋಕೇಶು ಯಶಃ ಪರೇಯುಷಾಂ, ಲೋಕೇಶು ಯಶಃ ವಿತಾಯ, ಅವರೆಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ಯಶಃ ವಿತಾಯ, ಯಶಸ್ಸು, ಅವರ ಕೀರ್ತಿ ಪ್ರತಿಷ್ಠೆ, ಅವರ ಆ ಒಂದು ಮಹತ್ವವನ್ನ ವಿತಾಯ, ವಿತಾಯ ಅಂದ್ರೆ ವಿಸ್ತಾರವನ್ನಾಗಿ ಮಾಡಿ, ಪರೇಯುಷಾಂ, ಪರೇಯುಷಾಂ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಬೇರೆ ಬೇರೆ ಲೋಕ. ಪರೇಯುಷಾಂ ಅಂದ್ರೆ ಪರಲೋಕವನ್ನು, ಉತ್ತಮವಾದ ಲೋಕವನ್ನ ಹೊಂದಿರತಕ್ಕಂಥ ಮಹೀಯಸಾಂ, ಅದು ಅಲ್ಲಿ ವಿಶೇಷಣ. ಲೋಕೇಶು ಅಂದ್ರೆ ಇಷ್ಟೊತ್ತೇನು ರಾಜರುಗಳಿದ್ದಾರೆ, ಯಾರು ಧ್ರುವ ಇರಬಹುದು, ಪ್ರಹ್ಲಾದ ಇರಬಹುದು, ರಂತಿದೇವ ಇರಬಹುದು, ಯಯಾತಿ ಇರಬಹುದು, ಅನೇಕ ರಾಜರ ಕಥೆ ಬಂತು. ಅವರೆಲ್ಲರೂ ಕೂಡ ತಮ್ಮ ಯಶಸ್ಸನ್ನ ಲೋಕೇಶು ವಿತಾಯ, ಇಡೀ ಜಗತ್ತಿನಲ್ಲಿ ಅವರ ಯಶಸ್ಸು ಹಬ್ಬುವಂತೆ ಮಾಡಿ, ಪರೇಯುಷಾಂ, ಪರೇಯುಷ್ ಶಬ್ದಕ್ಕರ್ಥ ಪರಲೋಕಕ್ಕೆ, ಪರ ಅಂದ್ರೆ ಉತ್ತಮ ಅಂತ ಅರ್ಥ, ಉತ್ತಮವಾದ ಲೋಕಕ್ಕೆ ಹೋಗಿರ್ತಕ್ಕಂಥ ಮಹೀಯಸಾಂ, ಮಹೀಯಸಾಂ ಅಂದ್ರೆ ಮಹಾತ್ಮರ ಇಮಾಹ ಕಥಾಹ, ಈ ಎಲ್ಲಾ ಕಥೆಗಳು ತೇ ಕಥಿತಾಹ, ನನ್ನಿಂದ ನನಗೆ ಹೇಳಲ್ಪಟ್ಟಿದೆ.
ಅದರ ಉದ್ದೇಶ ಏನು, ಏನಕ್ಕೋಸ್ಕರ ಹೇಳಿದ್ದು ಅಂತ ಹೇಳಿದ್ರೆ ವಿಜ್ಞಾನ ಅದೆಲ್ಲವೂ ಕೂಡ ವಚೋ ವಿಭೂತಿ, ವಚಸಾಂ ವಿಭೂತಯ, ಮಾತಿನ ಬೇರೆ ಬೇರೆ ಭಂಗಿಗಳು ಅಲ್ವಾ, ಬೇರೆ ಬೇರೆ ಕ್ರಮದಲ್ಲಿ ಬೇರೆ ಬೇರೆ ಉದ್ದೇಶದಿಂದಾಗಿ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟಿಸ್ಲಿಕ್ಕೆ, ಭಗವಂತನಲ್ಲಿ ಭಕ್ತಿ ಹುಟ್ಟಿಸ್ಲಿಕ್ಕೆ, ಭಗವತ್ ತತ್ವಜ್ಞಾನವನ್ನ ಹೆಚ್ಚು ಮಾಡಲಿಕ್ಕೆ, ಹೀಗೆ ಬೇರೆ ಬೇರೆ ಉದ್ದೇಶಗಳಿಂದಾಗಿ ಆ ವಿಜ್ಞಾನ ವೈರಾಗ್ಯಗಳನ್ನ, ಭಗವದ್ ವಿಷಯಕವಾದ ಜ್ಞಾನ ಜಾಸ್ತಿ ಆಗಬೇಕು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವೇ ವಚೋ ವಿಭೂತಿ, ಅನೇಕ ರೀತಿಯ ಮಾತಿನ ಭಂಗಿಗಳು, ವಚಸಾಂ ವಿಭೂತಿ ವಿಭೂತಿ ವಚೋ ವಿಭೂತಿ 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 ವಿಭೂತಯ ವಚಸಾಂ ವಿಭೂತಯ ವಚೋ ವಿಭೂತಯ ತಾಹ ವಚೋ ವಿಭೂತಿ, ಮಾತಿನ ಅನೇಕ ಭಂಗಿಗಳು ಅಂತ ಅರ್ಥ. ಅನೇಕ ರೀತಿಯಾಗಿರ್ತಕ್ಕಂಥ ಕಥೆಗಳು, ಅನೇಕ ರೀತಿಯಾದ ನಿರೂಪಣೆಗಳು, ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜರುಗಳ ಹೆಸರನ್ನ, ಅವರ ವಂಶಾವಳಿಯನ್ನ, ಅದನ್ನೆಲ್ಲ ಉಲ್ಲೇಖ ಮಾಡಿ ಅನೇಕ ಮಾತುಗಳು ಹೇಳಲ್ಪಟ್ಟಿದೆ. ವಿಜ್ಞಾನ ವಿಭೋ ಅಂತ ಸಂಬೋಧನೆ, ವಿಭೋ ಎಂಬುದಾಗಿ ಪರೀಕ್ಷಿತ್ ರಾಜನಿಗೆ ಸಂಬೋಧನೆ ಮಾಡಿ ಹೇಳ್ತಿದ್ದಾರೆ. ಎಲ್ಲಿ ಪರೀಕ್ಷಿತ್ ರಾಜನೇ, ಆ ಎಲ್ಲ ಮಾತುಗಳು ಕೂಡ ವಿಜ್ಞಾನ ವೈರಾಗ್ಯ ವಿವಕ್ಷಯ, ವಿಜ್ಞಾನ ಭಗವಂತನ ವಿಷಯದಲ್ಲಿ ನಿನಗೆ ವಿಶೇಷವಾದ ಜ್ಞಾನ ಬರಬೇಕು. ಯಾಕಂದ್ರೆ ಇಲ್ಲಿ ಹೇಳಿದ ಕಥೆಗಳೆಲ್ಲವೂ ಕೂಡ ಭಗವದ್ ಭಕ್ತರ ಕಥೆಗಳು. ಆ ಭಗವದ್ ಭಕ್ತರ ಕಥೆಯನ್ನು ಹೇಳುವ ಮೂಲಕವಾಗಿ ಭಗವಂತನ ಮಹತ್ವ ಅದು ನಿನಗೆ ತಿಳಿದು ಭಗವಂತನಲ್ಲಿ ಮತ್ತಷ್ಟು ಆಸಕ್ತಿ ಹುಟ್ಟಬೇಕು, ಭಗವಂತನ ಜ್ಞಾನವನ್ನ ಮತ್ತಷ್ಟು ಪಡೆಯಬೇಕು ಎಂತಕ್ಕಂಥ ಉದ್ದೇಶದಿಂದಾಗಿ ಹಾಗೂ ಅನೇಕ ಭಗವದ್ವೇಷಗಳ ಕಥೆಯೂ ಹೇಳಿದೆ. ಆ ಭಗವದ್ವೇಷವನ್ನ ಮಾಡಿರ್ತಕ್ಕಂಥ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥ ದೈತ್ಯರು ಏನೊಂದು ಅವನತಿಯನ್ನ ಪಡೆದ್ರು, ಏನೊಂದು ಅಧೋಗತಿಯನ್ನ ಪಡೆದ್ರು, ಅದೆಲ್ಲವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥದ್ದು. ವಿಜ್ಞಾನ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ರು. ನತು ಪಾರಮಾರ್ಥ್ಯಂ, ಹೊರತು ಅದೇ ಪರಮಾರ್ಥ ಅಲ್ಲ. ಯಾವುದೋ ಒಂದು ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಅವನ ವಂಶ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ದೊಡ್ಡದು ಮಾಡೋದು, ಆ ಉದ್ದೇಶಕ್ಕೋಸ್ಕರ ಹೇಳಿದ್ದಲ್ಲ, ಅದೇ ಪರಮಾರ್ಥ ಅಲ್ಲ. ಪರಮಾರ್ಥ ಯಾವುದು? ಪರಮ ಉತ್ತಮವಾದ ಅರ್ಥ. ಪರಮಾರ್ಥ ಯಾವುದು ಅಂದ್ರೆ ಭಗವತ್ ತತ್ವವನ್ನ ತಿಳಿಸ್ಬೇಕು, ಭಗವತ್ ತತ್ವದ ಜ್ಞಾನ ಬರಬೇಕು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು. ಅದಕ್ಕೋಸ್ಕರ ಹೇಳಿದ್ದೆ ಈ ಕಥೆಗಳು, ಹೊರತಾಗಿ ಆ ರಾಜರನ್ನ ದೊಡ್ಡದನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಕಥೆಗಳನ್ನ ಹೇಳಿದ್ದಲ್ಲ. ಇದು ಕೇವಲ ಒಂದು ದೃಷ್ಟಾಂತವಾಗಿ ಅನೇಕ ರಾಜರ ಕಥೆಗಳು ಇಲ್ಲಿ ನಿರೂಪಿತವಾಗಿದೆ. ಆ ಕಥೆ ಹೇಳೋ ಉದ್ದೇಶ ಅಲ್ಲ, ಕಥೆಯ ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಹುಟ್ಟಿಸೋದು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹುಟ್ಟಿಸುವಂಥದ್ದೇ ಮುಖ್ಯ ಉದ್ದೇಶ. ಹಾಗಾಗಿ ಇದಕ್ಕೇನು ಭಾಗವತ ಅಂತ ಒಂದು ಹೆಸರಿದೆ, ಅದು ಅತ್ಯಂತ ಸಾರ್ಥಕವಾದದ್ದು. ಯಾಕೆ ಸಾರ್ಥಕ? ಇಲ್ಲಿ ಎಲ್ಲ ಕಥೆಗಳು ಕೂಡ ಅದರ ಉದ್ದೇಶ ಭಗವಂತನ ಬಗ್ಗೆ ಹೇಳುವಂಥದ್ದೇ ಉದ್ದೇಶವಾದದ್ದರಿಂದಾಗಿ ಎಲ್ಲಾ ಕಥೆಗಳು ಕೂಡ ಪರಮ ಪವಿತ್ರವಾದದ್ದು, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು ಅನ್ನೋದು ಇದರ ಅಭಿಪ್ರಾಯ. ವ್ಯಾಖ್ಯಾನವನ್ನು ಓದ್ತೀನಿ ನಾನು. ಪ್ರಥಮ ಪ್ರಕರಣೆ ಅತ್ರ ಶ್ರೀ ಹರಿರೇವ ಅನುಪದಂ ಪ್ರತಿಪಾದ್ಯತೆ ಇತ್ಯುಕ್ತಂ. ಆಗ್ಲೇ ಹೇಳಿದೆ, ಮೊದಲನೇ ಪ್ರಕರಣದಲ್ಲಾಗಬೇಕಾದ್ರೆ ಅಲ್ಲಿ ಬಂತು ವಿಷಯ ಬಂತು, ಭಾಗವತ ಆಕದೆ ಪ್ರಕರಣದಲ್ಲಿ. ಈ ಭಾಗವತ ಬೇರೆ ಮಹಾಭಾರತಾದ ಪುರಾಣಗಳಿಗಿಂತಲೂ ಕೂಡ ಇಲ್ಲಾಗಬೇಕಾದ್ರೆ ಅನುಪದಂ, ಪದಂ ಪದಮಿತಿ ಅನುಪದಂ, ಪ್ರತಿ ಪದವೂ ಕೂಡ ಭಗವಂತನನ್ನೇ ವರ್ಣನೆ ಮಾಡ್ತಾ ಇದೆ ಅಂತ ಬಂತು. ಇತ್ಯುಕ್ತಂ ಇದಾನೀಂ ದೃಷ್ಟಾಂತತೆಯ ಬಹವಃ ಉದಾಹೃತಾಃ, ಬೇಕಾದಷ್ಟು ಬೇರೆ ಬೇರೆ ಕಥೆ, ಭಗವಂತನನ್ನ ಬಿಟ್ಟು ಬೇರೆ ಬೇರೆ ಕಥೆ ಹೇಳಿದ್ರೆ ತಾಹ ಉದಾಹೃತಾಃ ತೇನ ಜ್ಞಾಯತೆ ಅನ್ಯೇಪಿ ಅತ್ರ ಪ್ರತಿಪಾದ್ಯಂತೆ. ಹಾಗಾದ್ರೆ ಇದನ್ನ ನಮ್ಗೆ ಏನ್ ಗೊತ್ತಾಗತ್ತೆ? ಭಾಗವತದಲ್ಲಿ ಬರೀ ಭಗವಂತನ ಕಥೆಯಲ್ಲ, ಬೇರೆ ಬೇರೆ ಕಥೆಗಳು ಕೂಡ ಇದ್ದಾವೆ ಅಂತ ಗೊತ್ತಾಗತ್ತೆ. ಇತ್ಯತಃ ಕಥಂನ ವಿರೋಧ, ಅಲ್ಲಿ ಮೊದಲು ಹೇಳಿದ್ದಕ್ಕೂ ಆಮೇಲೆ ಮಾಡಿದ್ದಕ್ಕೂ ವಿರೋಧ ಉಂಟಲ್ವಾ, ಹೇಳೋದೊಂದು ಮಾಡೋದಂತ ಅಂತಾಯ್ತು. ಮೊದಲು ಅನುಪದಂ ಭಗವತ್ ಮಹಾತ್ಮ್ಯಮೇವ ಅನುವರ್ಣ್ಯತೆ ಅಂತ ಶುರುವಾಯಿತು. ಪ್ರತಿ ಪದವು ಭಗವಂತನ ಮಹತ್ವವನ್ನೇ ವರ್ಣನೆ ಮಾಡುತ್ತೆ ಅಂತ ಶುರುವಾಗಿ ಮನೆಗೆ ನೋಡ್ಬೇಕಾದ್ರೆ ಬೇರೆ ಬೇರೆ ಕಥೆಗಳೆಲ್ಲ ಬಂತಲ್ವಾ, ಹೇಳಿದ್ದೊಂದು ಮಾಡಿದ್ದೊಂದು ಆಯ್ತಲ್ಲ ಅಂತ ಹೇಳಿದ್ರೆ ಯಾಕೆ ವಿರೋಧ ಬರೋದಿಲ್ಲ? ಕಥಂನ ವಿರೋಧ, ವಿರೋಧ ಬಂದೇ ಬಂತಲ್ವಾ. ಪರಸ್ಪರ ಭಾಗವತದಲ್ಲಿ ವ್ಯಾಸರ ಮಾತಿಗೆ ವ್ಯಾಸರೇ ವಿರೋಧವನ್ನ ತೋರಿಸ್ಕೊಂಡಂಗೆ ಆಯ್ತಲ್ವಾ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರದ ರೂಪದಲ್ಲಿ ಈ ಒಂದು ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳಿದ ಶ್ಲೋಕವನ್ನು ಉಲ್ಲೇಖ ಮಾಡುತ್ತಿದ್ದಾರೆ. ಕಥಾಹ ಇತಿ ಹೇ ವಿಭೋ, ಪರೀಕ್ಷಿತ್ ರಾಜನಿಗೆ ಸಂಬೋಧನೆ, ಏ ರಾಜನೇ, ತೇ ತುಭ್ಯಂ, ಆಗ್ಲೇ ಹೇಳಿದ ಚತುರ್ಥಿ ಭಕ್ತಿ ಏಕವಚನ, ತೇ ನಿನಗೆ, ಇಹ ಲೋಕೇಶು ದೇಶೇಶು ಯಶಃ ವಿತಾಯ, ಈ ಲೋಕದಲ್ಲಿ ಈ ಸಮಗ್ರ ದೇಶದಲ್ಲಿ ಯಶೋ ವಿತಾಯ ಅವರ ಕಾರ್ಯದ ಮೂಲಕವಾಗಿ ಆ ಪೃಥು ಚಕ್ರವರ್ತಿ ಮೊದಲಾದವರಿಬ್ಬರು ಕೂಡ ಯಶಃ ವಿತಾಯ ಅವರ ಯಶಸ್ಸನ್ನ ವಿಸ್ತೃತ್ಯ, ವಿತಾಯ ಅಂದ್ರೆ ಇಡೀ ಅವರ ಕೀರ್ತಿ ಪ್ರತಿಷ್ಠೆಗಳನ್ನ ಎಲ್ಲ ಕಡೆ ಹಬ್ಬಿ, ಪರೇಯುಷಾಂ
ಪರಲೋಕಂ ಪ್ರಾಪ್ತಾನಾಂ ಅದರ್ಥ ಪರೇಶಾಂ ಶಬ್ದಕ್ಕರ್ಥ ಈಕ್ವಲ್ಸ್ ಪರಲೋಕಂ ಪ್ರಾಪ್ತಾನಾಂ ಮತ್ತೊಂದು ಲೋಕಕ್ಕೆ ಹೋಗಿರುವಂತಹ ಮಹೀಯಸಾಂ ಮಹತ್ತಮಾನಾಂ ಮಹೀಯ ಶಬ್ದಕ್ಕರ್ಥ ಏನು ಮಹಾತ್ಮರಲ್ಲಿ ಶ್ರೇಷ್ಠರು ಮಹಾತ್ಮರ ಯಾಹ ಕಥಾಹ ಕಥಿತಾಹ ಇಮಾಹ ಯಾವ ಈ ಎಲ್ಲಾ ಕಥೆಗಳು ಹೇಳಲ್ಪಟ್ಟಿದೆಯೋ ಇದೇ ಶ್ಲೋಕದ ಅನ್ವಯ ಪ್ರಕಾರವಾಗಿ ಅರ್ಥ ಬರೆದು ಬಿಟ್ಟಿದ್ದಾರೆ ಅವರು ಇಮಾಹ ಕಥಾಹ ಇಮಾಹ ಕರ್ಮ ಈ ಎಲ್ಲ ಕಥೆಗಳು ಕೂಡ ಈ ಎಲ್ಲ ಕೆಲಸಗಳು ಕೂಡ ಏನಕ್ಕೋಸ್ಕರ ಅಂದ್ರೆ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಜ್ಞಾನ ಪದೇನ ಭಕ್ತಿರಪಿ ಅಂದ್ರೆ ಭಗವಂತ ಅಲ್ಲಿ ಬರೀ ವಿಜ್ಞಾನ ವೈರಾಗ್ಯ ಎರಡೇ ಅಲ್ಲ ಭಗವಂತನ ಭಕ್ತಿಯೂ ಬೇಕು ದೇವರ ಅನುಗ್ರಹ ಆಗ್ಬೇಕಂದ್ರೆ ದೇವರ ಜ್ಞಾನ ಬೇಕು ದೇವರ ಜ್ಞಾನ ಬರ್ಬೇಕಾದ್ರೆ ದೇವರ ಭಕ್ತಿ ಬೇಕೇ ಬೇಕು ಹಾಗಾಗಿ ಭಗವದ್ ವಿಷಯಕವಾದ ವಿಶೇಷವಾದ ಜ್ಞಾನ ಭಗವಂತನಲ್ಲಿ ಭಕ್ತಿ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟಲಿ ಎಂಬ ಉದ್ದೇಶದಿಂದಾಗಿ ಶ್ಲೋಕದಲ್ಲಿ ಬರೀ ವಿಜ್ಞಾನ ಶಬ್ದ ಇದೆ ಆದ್ರೆ ಭಕ್ತಿಯನ್ನು ಸೇರಿಸ್ಕೊಳ್ಬೇಕು ವಿಜ್ಞಾನ ಪದೇನ ಭಕ್ತಿರಪಿ ವಿವಕ್ಷಿತ ಜ್ಞಾನ ಭಕ್ತಿ ವೈರಾಗ್ಯಾಣಿ ಭವಂತು ಇತ್ಯಭಿಪ್ರಾಯೇಣ ಏವ ಈ ಕಥೆಯೆಲ್ಲ ಹುಟ್ಟಿದ್ದೇನಕ್ಕೋಸ್ಕರ ಆ ವ್ಯಕ್ತಿಯನ್ನು ದೊಡ್ಡ ಮಾಡ್ಲಿಕ್ಕಲ್ಲ ಅದರ ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಭಗವಂತನ ಜ್ಞಾನ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಲಿ ಅನ್ನೋ ಅಭಿಪ್ರಾಯಕ್ಕೋಸ್ಕರವಾಗಿ ಹೇಳಿದ್ದು ವಚೋ ವಿಭೂತಿ ಅಸ್ಮದೀಯ ವಚಸಾಂ ವಿಭೂತಿ ನಮ್ಮ ಮಾತಿನ ವಿಶೇಷೇಣ ವಿಷಯಭೂತ ವಿದ್ಧಿ ನನ್ನ ಮಾತಿನ ಬೇರೆ ಬೇರೆ ಭಂಗಿಗಳು ಎಂಬುದಾಗಿ ನೀನು ವಿದ್ಯೆಯನ್ನು ತಿಳಿದುಕೊಂಡಿತಿ ನತು ಪಾರಮಾರ್ಥ್ಯಂ ನತು ತೇಷಾಂ ಮುಖ್ಯೋದ್ದೇಶತ್ವಂ ಆ ವ್ಯಕ್ತಿಯನ್ನ ವೈಭವೀಕರಿಸುವುದೇ ಉದ್ದೇಶವಲ್ಲ ತಾದೃಶಸ್ತು ಹರಿದೇವ ಹಾಗಾಗಿ ಪರಮಾರ್ಥ ಯಾರು ಪರಮ ಶ್ರೇಷ್ಠವಾದ ಒಂದು ಅರ್ಥ ಸಂಪತ್ತು ಅಂದ್ರೆ ಅದು ಭಗವಂತ ಮತ್ತೆ ಯಾರೂ ಅಲ್ಲ ಒಟ್ಟಿದ್ರ ಅಭಿಪ್ರಾಯ ಹೇಳ್ತಿದ್ದಾರೆ ಇದಮುದಿತಂ ಭವತಿ ತ್ರಿವಿಧಾಹಿ ಭಾಗವತಾಹ ಒಟ್ಟು 3 ತರ ಭಾಗವತರು ಅಂದ್ರೆ ಭಗವದ್ಭಕ್ತರು ಮೊದಲನೇ ಅವರು ಅದೃಢ ವಿರಾಗಾಹ ಅಂದ್ರೆ ಅವರಿಗೆ ಇನ್ನು ವೈರಾಗ್ಯ ಬಂದಿರೋದಿಲ್ಲ ವೈರಾಗ್ಯ ಇರೋ ವಿಷಯ ಪದಾರ್ಥಗಳಲ್ಲಿ ಭಗವಂತನ ಬಗ್ಗೆ ಜ್ಞಾನ ಪಡಿತಾ ಇರ್ತಾರೆ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರ್ತಾರೆ ಆದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇರೋದಿಲ್ಲ ಸಾಮಾನ್ಯವಾಗಿ ಮನುಷ್ಯರು ಇಲ್ಲೇ ದೇವರ ಬಗ್ಗೆ ಜ್ಞಾನ ಸಂಪಾದನೆ ಮಾಡ್ತಾ ಇರ್ತೀವಿ ನಾವೆಲ್ಲ ಇಟ್ಕೊಂಡು ಹೇಳೋದಾದ್ರೆ ಮತ್ತು ಭಗವಂತನಲ್ಲಿ ಭಕ್ತಿ ಇರುತ್ತೆ ಆದ್ರೆ ಅಷ್ಟು ಸುಲಭದಲ್ಲಿ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ತಂದುಕೊಳ್ಳಿಕ್ಕೆ ಆಗೋದಿಲ್ಲ ಇದು ಒಂದು ರೀತಿಯಾದ ವರ್ಗ ಇನ್ನೊಂದು ದೃಢ ವಿರಾಗಾಹ ಅಪಿ ಒಳ್ಳೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇದೆ ಕೆಲವರಿಗೆ ಅವಿಷತ್ ಅಬೋಧಾಹ ವಿಷತ್ ಅಬೋಧಾಹ ಅಪಿ ಅವಿಷತ್ ಅಭಕ್ತಯ ಅಂದ್ರೆ ಇವರು ಹೇಗೆ ದೃಢ ವಿರಾಗ ಒಳ್ಳೆ ಗಟ್ಟಿ ವೈರಾಗ್ಯ ಇದೆ ಆದರೆ ಅವಿಷತ್ ಅಬೋಧಾಹ ಭಗವಂತನ ಬಗ್ಗೆ ತತ್ವಜ್ಞಾನವಿಲ್ಲ ಈಗ ನಾ ಸಾಮಾನ್ಯ ಉತ್ತರ ಭಾರತದ ಕಡೆ ಅಲ್ಲೆಲ್ಲ ನೋಡಿದ್ರೆ ಭಕ್ತಿ ಒಂದೇ ಅವರಿಗೆ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ಕೆಲವರಲ್ಲಿ ಅಂದ್ರೆ ಅಘೋರಿ ಇಂಥದನ್ನು ನೋಡಿದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಇರುತ್ತೆ ಆದ್ರೆ ಜ್ಞಾನ ಇರೋದಿಲ್ಲ ಭಕ್ತಿ ಇರೋದಿಲ್ಲ ಅಂತವರೆಲ್ಲ ಅವಿಷತ್ ಅಬೋಧಾಹ ಸ್ವಲ್ಪವೂ ತತ್ವಜ್ಞಾನ ಇಲ್ಲದೆ ಇರತಕ್ಕಂಥವ್ರು ಇನ್ನು ವಿಷತ್ ಅಬೋಧಾಹ ಸ್ವಲ್ಪ ಜ್ಞಾನ ಇರೋವರು ಅಂದ್ರೆ ತತ್ವಜ್ಞಾನ ಗಟ್ಟಿಯಾಗಿರೋದಿಲ್ಲ ಅಥವಾ ಗಟ್ಟಿಯಾದ ಜ್ಞಾನ ಇದೆ ವಿಷತ್ ಅಬೋಧಾಹ ಅಪಿ ವಿಷತ್ ಅಬೋಧಾಹ ಅಪಿ ನಾನು ಜ್ಞಾನ ಪ್ರವೇಶ ಮಾಡಿದ್ದರೂ ಕೂಡ ಅವಿಷತ್ ಅಭಕ್ತಯ ಅವರಲ್ಲಿ ಭಕ್ತಿ ಇಲ್ಲ ಇಂಥವ್ರು ಇರ್ತಾರೆ ಅಂದ್ರೆ ಕೆಲವರಲ್ಲಿ ವೈರಾಗ್ಯ ಇದೆ ಜ್ಞಾನ ಭಕ್ತಿಗಳಿಲ್ಲ ಇನ್ನು ಕೆಲವರಲ್ಲಿ ಭಕ್ತಿ ಇದೆ ವಿರಕ್ತಿ ಇದೆ ಆದ್ರೆ ಏನಿಲ್ಲ ಜ್ಞಾನ ಇಲ್ಲ ಇನ್ನು ಕೆಲವರಲ್ಲಾಗಬೇಕಾದ್ರೆ ಜ್ಞಾನ ಇಲ್ಲ ಇದು ಭಕ್ತಿ ಇಲ್ಲ ವಿರಕ್ತಿ ಇದೆ ಜ್ಞಾನ ಇದೆ ಈ ತರದೆಲ್ಲವರು ಇರ್ತಾರೆ ಎಲ್ಲರಿಗೂ ಅಂದ್ರೆ ಎಲ್ಲವೂ ಬೇಕು ಜ್ಞಾನವೂ ಬೇಕು ಭಕ್ತಿಯೂ ಬೇಕು ವಿರಕ್ತಿಯೂ ಬೇಕು ಕೇವಲ ವೈರಾಗ್ಯ ಇಲ್ಲದೆ ಇರತಕ್ಕಂಥದ್ದು ಸರಿಯಲ್ಲ ಅಂದ್ರೆ ಜ್ಞಾನ ಭಕ್ತಿ ಇದ್ದು ವಿರಕ್ತಿ ಇಲ್ಲದೆ ಇರೋದು ಸರಿಯಲ್ಲ ಅಥವಾ ಜ್ಞಾನ ಇದ್ದು ಭಕ್ತಿ ವಿರಕ್ತಿ ಇಲ್ಲದೆ ಇರೋದು ಸರಿಯಲ್ಲ ಅಥವಾ ವೈರಾಗ್ಯ ಇದ್ದು ಜ್ಞಾನ ಇಲ್ಲ ಭಕ್ತಿ ಇಲ್ಲ ಅದು ಕೂಡ ಸರಿಯಲ್ಲ ಎಲ್ಲವೂ ಕೂಡ ಬೇಕು ತೇಷಾಂ ವಿರಾಗಾದಿ ದಾರ್ಢ್ಯಾದಿ ಪ್ರಾಪ್ತಯೇ ಅವರಿಗೆ ಜ್ಞಾನ ಭಕ್ತಿ ವಿರಕ್ತಿಗಳನ್ನು ದೃಢವಾಗಿ ಹುಟ್ಟಿಸ್ಲಿಕ್ಕೋಸ್ಕರವಾಗಿ ರಾಜಕಥಾ ಮಿಷೇಣ ಅನೇಕ ರಾಜಾನಾಂ ಕಥಾ ಅನೇಕ ರಾಜರ ಒಂದು ಮಿಷ ಅಂದ್ರೆ ನೆಪದಿಂದ ತಾದೃಶಾನಿ ಸಾಧನಾನಿ ನಿರೂಪ್ಯಂತೆ ಜ್ಞಾನವನ್ನ ಪಡಲಿಕ್ಕೆ ಭಕ್ತಿಯನ್ನ ಮಾಡಲಿಕ್ಕೆ ವಿರಕ್ತಿಯನ್ನು ಹೊಂದಲಿಕ್ಕೆ ಏನೇನು ನಮ್ಗೆ ಸಾಧನ ನಮ್ಮ ಮನಸ್ಸು ಹೇಗಿರಬೇಕು ನಮ್ಮ ಆಲೋಚನೆ ಹೇಗಿರಬೇಕು ನಮ್ಮ ಕೆಲಸ ಹೇಗಿರಬೇಕು ಅದೆಲ್ಲ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ನಿರೂಪ್ಯಂತೆ ಅತಃ ಭಕ್ತಿಯಾದೀನಾಮೇವ ಅಸ್ಮಿನ್ ನಿರೂಪಣ ವಿಷಯದ ಹಾಗಾಗಿ ಭಕ್ತಿ ಜ್ಞಾನ ವಿರಕ್ತಿ ಅದನ್ನ ನಿರೂಪಣೆ ಮಾಡುವಂಥದ್ದೇ ಈ ಗ್ರಂಥದ ವಿಷಯ ನತು ತೇಷಾಂ ಹೊರತು ಆ ರಾಜರನ್ನು ಹೊಗಳೋದು ಮುಖ್ಯ ಉದ್ದೇಶ ಅಲ್ಲ
ಬಾಹುಲ್ಯೇನ ತೇಷಾಂ ಉಕ್ತಿಸ್ತು ನಾಸ್ತೇವ ಇತಿ ಪ್ರಾಗೇವ ಪ್ರತಿಪಾದಿತಂ. ಅಂದ್ರೆ ನಾವು ಹೆಚ್ಚಾಗಿ ಅವರನ್ನೆಲ್ಲ ಹೇಳಿದಂತ ಇಲ್ವೇ ಇಲ್ಲ. ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಯಾರ ಬಗ್ಗೆ? ಭಗವಂತನ ಬಗ್ಗೆ ಹೇಳೋದು ಹೊರತಾಗಿ ಅವರನ್ನೇ ಮುಖ್ಯ ಹೈಲೈಟ್ ಮಾಡಿ ಹೇಳೋದಲ್ವೇ ಅಲ್ಲ. ಕ್ವಚಿತ್ ತದುಕ್ತಿರಪಿ ಭಗವದ್ಭಕ್ತ್ಯಾದಿ ವಿವಕ್ಷಯ ಏವ ತಾದರ್ಥ್ಯೇನ. ಕೆಲವು ಕಡೆ ನಾವು ಅವರ ಕಥೆಯನ್ನೇ ಬೇಕಾದಷ್ಟು ಹೇಳಿರ್ಬೋದು. ಈಗ 9ನೇ ಸ್ಕಂದ ಪೂರ್ತಿ ರಾಜರ ಕಥೆಯೇ ಇದೆ, ಅಲ್ಲಿ ಬೇರೆ ಏನಿಲ್ವೇ ಇಲ್ಲ, ಪೂರ್ತಿ ಬೇರೆ 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 ರಾಜರ ಕಥೆ ಇರತಕ್ಕಂಥದ್ದು ಅಲ್ವಾ. ಅಲ್ಲೂ ಕೂಡ ಭಗವದ್ಭಕ್ತ್ಯಾದಿ ವಿವಕ್ಷಯ ಏವ, ಭಗವಂತನಲ್ಲಿ ಭಕ್ತಿ ಹುಟ್ಲಿ. ಯಾಕಂದ್ರೆ ಅಲ್ಲೆಲ್ಲ ಇರೋದೇ ಅದಲ್ವಾ ಕಥೆಗಳಲ್ಲಿ. ರಾಜರ ಕಥೆ ಇದ್ರೂ ಕೂಡ ಎಲ್ಲಿ ಕೊನೆಗೊಳ್ಳುತ್ತೆ? ಭಗವದ್ಭಕ್ತಿಯಲ್ಲಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಭಗವದ್ ಜ್ಞಾನ ಸಂಪಾದನೆ, ಅಲ್ಲೇ ಕೊನೆಗೊಳ್ಳುವಂಥದ್ದು. ತಾದರ್ಥ್ಯೇನ ಇದೆ ಹರಿರೇವ ಪುನಃ 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 ಪಠಿತ ಇತಿ ನ ಕೋಪಿ ವಿರೋಧ. ಹಾಗಾಗಿ ಆ ಕಥೆಗಳ ಮೂಲಕವಾಗಿಯೂ ಕೂಡ ಭಗವಂತನೇ ಅಲ್ಲಲ್ಲಲ್ಲಲ್ಲ ಪ್ರತಿಪಾದಿತನಾಗಿದ್ದಾನೆ. ಅದರಿಂದಾಗಿ ಅನುಪದಂ ಶ್ರೀ ಹರಿರೇವ ಪ್ರತಿಪಾದ್ಯತೆ ಅಂತ ಮೊದಲನೇ ಪ್ರಕರಣದಲ್ಲಿ ಹೇಳಿದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಇಲ್ಲ. ಮೊದಲನೇ ಪ್ರಕರಣದ ಮೂಲ ಭಾಗವತದಲ್ಲಿ ಹೇಳಿದ್ದಕ್ಕೆ ಯಾವುದೇ ವಿರೋಧ ಇಲ್ಲ. ಅನ್ವಯಾರ್ಥ: ವಿಭೋ ಎಲೆ ರಾಜನೇ, ಲೋಕೇಶು ಯಶಃ ವಿತಾಯ ಪರೇಯುಷಾಂ ಮಹೀಯಸಾಂ ತೇ ಇಮಾಹ ಕಥಾಹ ಕಥಿಕಾಹ ವಿಜ್ಞಾನ ವೈರಾಗ್ಯ ವಚೋ ವಿಭೂತಿ. ಈ ಎಲ್ಲ ಮಾತಿನ ಭಂಗಿಗಳು ವಿಜ್ಞಾನ ವೈರಾಗ್ಯ ವಿವಕ್ಷಯ, ನತು ಪಾರಮಾರ್ಥ್ಯಂ, ಅದೇ ಪರಮಾರ್ಥವಲ್ಲ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ಹಿತಾಯ ಲೋಕೇಶು ಯಶಃ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ನತು ಪಾರಮಾರ್ಥ್ಯಂ. ಶ್ರೀಕೃಷ್ಣ.